चंड कश्यपा पद्मधर देव हालो हालो तम लार
ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸುತ್ತಿರುವ ತಾವು ಯಾರು ತಾಯಿ? ನೀನು ಸರ್ವ ಸಾಕ್ಷಿಯಾಗಿ ಪೂಜಿಸುತ್ತಿರುವ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ಮೊದಲು ತೋರಿದ ಸ್ತ್ರೀ ನಾನು. ಈ ನಿರ್ಭಾಗ್ಯಳನ್ನು ಕುಂತಿಯಿಂದ ಕರೆಯುವನು. ಏನು ಕುಂತಿಯೇ? ಅಂದರೆ ನನ್ನ ಎತ್ತ ತಾಯಿ ಕುಂತಿಯೇ? ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ.
ಕೀರ್ತಿಯಮ್ಮ, ಇನ್ನೆಲ್ಲಿಯ ಕೀರ್ತಿ? ನಾನು ಜನಿಸಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡುವಂತ ಅಪರಾಧವನ್ನು ನಾನು ಏನು ಮಾಡಿದೆ ತಾಯಿ? ಅಮ್ಮ, ಅಲ್ಲಿರುವ ಜಲಚರ ಪ್ರಾಣಿಗಳು ಸಹ ಈ ಪಾಪಿಯ ದೇಹವನ್ನು ತಿನ್ನದೆ ಬಿಟ್ಟು ಬಿಟ್ಟವಲ್ಲವು. ಅಮ್ಮ, ಕಾಡಿನಲ್ಲಿರುವ ಕ್ರೂರ ಮೃಗಗಳು ಸಹ ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿ ವಾತ್ಸಲ್ಯದಿಂದ ಸಾಕಿಸಲು. ಹೀಗಿರುವಾಗ ಮನುಷ್ಯ ಮಾತ್ರನಾದ ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ಅಮ್ಮ, ಈ ಲೋಕದ ಜನರೆಲ್ಲರೂ ನನ್ನನ್ನು ಸೂತ ಹೀನ ಕುಲದವನು ಎಂದು ಹೇಳಿಸುತ್ತಿರುವಾಗ ನಿನ್ನ ಒಂದೇ ಒಂದು ಮಾತಿನಿಂದ ಇದೆಲ್ಲವನ್ನು ಪರಿಹರಿಸಬಹುದಾಗಿದ್ದ ನೀನು ಏಕೆ ತಾಯಿ ಸುಮ್ಮನಾದೆ? ಏಕಮ್ಮ ಸುಮ್ಮನಾದೆ? ಹೋಗಲಿ ಬಿಡು, ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾತಕಿಗಿಂತಲೂ ಕಡೆಯಾಗುವೆನು. ಇಷ್ಟು ದಿನಗಳ ಬಳಿಕವಾದರೂ ಕರುಣೆಯನ್ನು ತೋರಿದೆಯಲ್ಲ, ಮಗನೆಂಬ ಮಮಕಾರದಿಂದ ನನ್ನನ್ನು ಕಾಣಲು ಬಂದಿರುವೆಯಲ್ಲ. ಈ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ, ಹೇಗೆ ತೀರಿಸಲಿ? Yeah.
ನಿನ್ನ ಮಾತುಗಳು ಶೂಲದಂತೆ ಇರಿಯುತ್ತಿರುವು. ನೀ ಬಾಲ್ಯದಿಂದ ಪಟ್ಟ ಕಷ್ಟ ಅಪಮಾನಗಳಿಗೆಲ್ಲ ನಾನೇ ಕಾರಣಳು. ಹೇ ನಿನ್ನ ನಿರ್ಭಾಗ್ಯ ತಾಯಿಯನ್ನು ಕ್ಷಮಿಸು ಮಗನೇ. ಹೇ ನಿನ್ನ ತಾಯಿಯನ್ನು ಕ್ಷಮಿಸು, ಕ್ಷಮಿಸು. ಅಮ್ಮ, ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ನಾನೋರ್ವ ಹತಭಾಗ್ಯ. ನನ್ನ ಕರ್ಮಕ್ಕೆ ನೀನೇನು ಮಾಡಿಯ ತಾಯಿ? ಅದು ಅಲ್ಲದೆ ಈಗ ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ಈ ಹತಭಾಗ್ಯನಿಗೆ ಅಂತ ಪುಣ್ಯವು ಎಲ್ಲಿಂದ ಲಭಿಸಬೇಕು ತಾಯಿ? ಎಲ್ಲಿಂದ? ಆದದ್ದು ಆಗಿ ಹೋಯಿತು. ಕೌರವರೊಡನೆ ಸೇರಬೇಡ, ಪಾಂಡವರೊಡನೆ ಸೇರಿಕೋ ಮಗನೇ. ನೀ ಪಾಂಡವರೊಡನೆ ಸೇರಿಕೋ ಕಂದ. ಈಗೊಂದು ಮಾತೊಂದನ್ನು ಬಿಟ್ಟು ಬೇರೇನನ್ನಾದರೂ ಕೇಳು ತಾಯಿ. ಖಂಡಿತವಾಗಿ ವಹಿಸಿಕೊಳ್ಳಿ. ನಾನು ಜೀವಿಸಿರುವವರೆಗೂ ಆ ನನ್ನ ಸ್ವಾಮಿಗೆ ದ್ರೋಹವನ್ನು ಮಾತ್ರ ಮಾಡಲಾರೆನು ತಾಯಿ, ಮಾಡಲಾರೆನು. ಆಗಲ್ಲ ಮಗನೇ. ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ಪಾಂಡವರ ಮೇಲೆ ವೈರವನ್ನು ಕಳೆ, ಸಮುದ್ರ ದಾನವನ್ನು ಮಾಡು ಮಗನೇ. ಅಮ್ಮ, ನೀನು ವೀರ ಮಾತೆ. ನೀನೇ ಹೇಳು. ಆ ಪೊರೆದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಆಗಬೇಕಾಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಪರಮ ಪಾತಕಿಗಿಂತಲೂ ಕಡೆಯಾಗುವುದಿಲ್ಲವೇ? ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿರುವರೆ ಮುಂದೆ ಜನಿಸುವ ಮಕ್ಕಳು ಮೊಮ್ಮಕ್ಕಳು ಈ ಕರ್ಣನು ಎಂತಹ ನೀಚನೆಂದು ಶಪಿಸದೇ ಇರುವರೆ? ಇಂತಹ ಸಮಯದಲ್ಲಿ ನೀನೇ ನನಗೆ ಹಿತ ಬೋಧನೆಯನ್ನು ಮಾಡಬೇಕು ತಾಯಿ, ಮಾಡಬೇಕು. ನಿನ್ನ ಮಾತು ನಿಶ್ಚಯ. ಎಷ್ಟೇ ಆಗಲಿ ಪಾಂಡವರು ನಿನ್ನ ಭಿನ್ನ ಬಿದ್ದ ಸಹೋದರರಲ್ಲವೇ? ನೀವಾರು ಜನ ಸೇರಿ ರಾಜ್ಯ ಭಾರ ಮಾಡುವುದನ್ನು ನಾನು ಸಂತೋಷ ಪಡಬೇಕಲ್ಲವೇ? ಸಂತೋಷ ಪಡಬೇಕಲ್ಲವೇ? ಅಮ್ಮ, ಇದುವರೆಗೂ ಆ ಪಾಂಡವರು ನನ್ನ ಸಹೋದರರು ಎಂಬ ಭಾವನೆಯೇ ನನ್ನಲ್ಲಿ ಇರಲಿಲ್ಲ. ಇದರಲ್ಲಿ ನನ್ನ ತಪ್ಪೇನಿರುವುದು ತಾಯಿ? ಅದು ಅಲ್ಲದೆ ನೀನು ಎಳೆಯತನದಲ್ಲಿ ನಿಷ್ಕಾರಣವಾಗಿ ಬಿಸಾಡಿದ ಸಸಿಯು ಇಂದು ಪೋಷಿಸುವರಿಲ್ಲದೆ ಒಣಗಿ ಹೋಗಿರು. ಅದು ಮತ್ತೆ ಚಿಗುರುವುದೇ ತಾಯಿ? ಮಮ ಪ್ರಾಣಾಯ ಪಾಂಡವ ಎಂದು ಆ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರುವಾಗ ಇನ್ನು ಆ ಪಾಂಡವರಿಗೆ ಜೀವದ ಭಯವಿಲ್ಲಿರುವುದು. ಬಿಡು ತಾಯಿ ನಿನ್ನ ಚಿಂತೆಯನ್ನು. ಚಿಂತಿಸದೆ ಹೇಗಿರಲಿ? ದುರ್ಯೋಧನನು ಲೋಕೈಕ ವೀರನಾದ ನೀನು ಪಾಂಡವರ ಮೇಲೆ ದ್ವೇಷ ಸಮರಗಳನ್ನೇ ಸಾಧಿಸುತ್ತಿರುವಾಗ ನಾ ಚಿಂತಿಸದೆ ಹೇಗಿರಲಿ ಮಗನೇ? ಹೋಗಲಿ ಹೋಗಲಿ, ಯುದ್ಧದಿಂದ ಪರಾನ್ಮುಖನಾಗು. ಈ ಕರ್ಣನು ಅಂತಹ ನೀಚನಲ್ಲ. ಪೌರುಷ ಇರುವವರೆಗೂ ಆ ನನ್ನ ಸ್ವಾಮಿಗಾಗಿಯೇ ಹೋರಾಡಿ ಉಳಿದದ್ದು ದೈವೇಚ್ಛೆ. ಅಮ್ಮ, ಆತನು ನನ್ನ ಮೇಲಿಟ್ಟಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಪ್ರಪಂಚವೇ ನನ್ನನ್ನು ಸೂತಹೀನ ಕುಲದವನು ಎಂದು ಹೀಯಾಳಿಸಿ ದೂರು ಬಿಟ್ಟಾಗ ಬಹು ಮನ್ನಣೆಯಿಂದ ಸಾಕಿ ಸಲುಹಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದನಲ್ಲದೆ ತನ್ನ ಪ್ರಾಣದ ಪ್ರಾಣವೆಂದು ಹೃದಯದ ಸಖನೆಂದೇ ನಂಬಿ ಯುದ್ಧವನ್ನು ಹೂಡಿರುವಾಗ ಆತನನ್ನು ತೊರೆಯುವುದು ಧರ್ಮವೇ? ನ್ಯಾಯವೇ? ಅದೆಂದಿಗೂ ಸಾಧ್ಯವಾಗಲಾರದು ತಾಯಿ. ನಾನು ಈ ಯುದ್ಧದಲ್ಲಿ ಪರೋನ್ಮುಖನಾಗಲಾರೆನು. ಹೋಗಲಿ ಬಿಡು ಮಗನೇ, ಹೋಗಲಿ. ನಾಳಿನ ಯುದ್ಧ ರಣರಂಗದಲ್ಲಿ ಪಾಂಡವರ ಆರಾಧನೆ ನಿನ್ನ ಕೈಗೆ ಸಿಲುಕಿದರೆ ಅವರನ್ನಾದರೂ ಕೊಲ್ಲಬೇಡಯ್ಯ, ಅವರನ್ನಾದರೂ ಕೊಲ್ಲಬೇಡ. ಆಗಬಹುದು ತಾಯಿ, ಆಗಬಹುದು.
ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಆ ಧರ್ಮರಾಯನು ನನ್ನ ಕಣ್ಣೆದುರಿಗೆ ಬಂದರೂ ಆತನನ್ನು ಕಣ್ಣೆತ್ತಿಯೂ ಸಹ ನೋಡುವುದಿಲ್ಲ. ಇನ್ನು 1000 ಆನೆಯ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ಆತನ ಗದೆಯಿಂದ ನನ್ನ ದೇಹವನ್ನು ನುಚ್ಚು ನೂರು ಮಾಡಿದರು ಆತನ ಮೇಲೆ ಕೈ ಮಾಡುವುದಿಲ್ಲ. ಇನ್ನು ತೇಜೋಮೂರ್ತಿಗಳಾದ ನಕುಲ ಸಹದೇವರು ಅವರುಗಳಿಗೆ ನನ್ನ ಮನಸ್ಸಿನಲ್ಲಿಯೂ ಕೇಡನ್ನು ಬಯಸುವುದಿಲ್ಲ. ಆದರೆ ಪಾರ್ಥ, ಫಲ್ಗುಡಿ, ಕಿರೀಟಿ, ಧನಂಜಯ, ಅರ್ಜುನ ವಿಜಯನೆಂಬ ದಶನಾಮವನ್ನು ಹೊತ್ತು ದಶ ದಿಕ್ಕುಗಳಲ್ಲಿಯೂ ವಿಜಯದ ಪತಾಕೆಯನ್ನು ಹಾರಿಸಿದನೆಂದು ಅಹಂಕಾರ ಪಡುತ್ತಿರುವ ಆ ನನ್ನ ವೈರಿ ಅರ್ಜುನನನ್ನು ಮಾತ್ರ ಉಳಿಸಲಾರೆ. ಹೌದು ತಾಯಿ, ಆತನೊಡನೆ ಯುದ್ಧ ಮಾಡುವುದನ್ನು ಆ ನನ್ನ ಸ್ವಾಮಿ ಕೌರವೇಶ್ವರನು ಕಣ್ತುಂಬ ನೋಡಿ ಆನಂದ ಪಟ್ಟರೆ ಅಂದಿಗೆ ನನ್ನ ಜನ್ಮವು ಸಾರ್ಥಕವಾಗುವುದು. ಈ ಭೂಮಿಯ ಮೇಲೆ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳವಿರುವುದು. ಒಂದು ವೇಳೆ ನಾನೇ ಆತನಿಂದ ಮೃತಪಟ್ಟರು ಅಥವಾ ಆತನೇ ನನ್ನಿಂದ ಮೃತಪಟ್ಟರು ನಿನಗೆ 5 ಮಕ್ಕಳು ಉಳಿಯುವರು ತಾಯಿ. ನೀನೇಕೆ ಚಿಂತೆ ಮಾಡುತ್ತಿರುವೆ? ಹೋಗಲಿ ಬಿಡು ಮಗನೇ, ನಿನ್ನ ನೆಚ್ಚಿಗೆ ತೊಂದರೆಗೆ ನಾನು ಗುರಿಪಡಿಸಲಾರೆ. ಆದರೆ ಕೊನೆಯದಾಗಿ ನನ್ನದೊಂದು ಮಾತಿರುವುದು, ಅದನ್ನಾದರೂ ನಡೆಸಿಕೊಡುವೆಯಾ? ಕೇಳು ತಾಯಿ, ಅದೇನು ನಿನ್ನ ಮಾತು? ಖಂಡಿತವಾಗಿಯೂ ನಡೆಸಿಕೊಡುವೆಯಾ? ಅಮ್ಮ, ಜನನಿ ನಿನ್ನ ಮಗನಿವನು ಉಸಿಯಾಡುವನೇನು. ಜನನಿ ನಿನ್ನ ಮಗನಿವನು ಉಸಿಯಾಡುವನೇನು. ಮಾತೆಯ ಮಾತಿಗೆ ಉಸಿಯಾಡಿದೊಡೆ ಮೆಚ್ಚುವನೇ ಆ ಭಾಸ್ಕರನು. ಮಾತೆಯ ಮಾತಿಗೆ ಉಸಿಯಾಡಿದೊಡೆ ಮೆಚ್ಚುವನೇ ಆ ಭಾಸ್ಕರನು. ಎಂತಾದರೂ ಸರಿಯೇ ನಡೆಯಿಸುವೆನು ನಿನ್ನ ನುಡಿಯ. ಎಂತಾದರೂ ಸರಿಯೇ ನಡೆಯಿಸುವೆನು ನಿನ್ನ ನುಡಿಯ. ಧರ್ಮದಾನೆ ಧರ್ಮಜನಾನೆ ನಿನ್ನೆ ಪಾದ ಕಮಲದಾನೆ ಜನನೇ. ಅಮ್ಮ, ಎಂತ ಮಾತನ್ನು ಕೇಳಿಬಿಟ್ಟೆ ತಾಯಿ. ಅಯ್ಯೋ, ಅಷ್ಟದಿಕ್ಪಾಲಕರೇ, ಸೂರ್ಯ ಚಂದ್ರಾದಿಗಳೇ,
ಬ್ರಹ್ಮಾದಿಗಳೇ, ಮನು ಮುನಿಗಳೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ಕವಚವನ್ನು ಅಪಹರಿಸಿದನು. ಆತನ ದುರಾದೃಷ್ಟಕ್ಕೆ ವಿದುರನು ಬಿಲ್ಲನ್ನು ಮುರಿದು ಬಿಸಾಡಿ. ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಆತ್ಮದ ಸ್ಥೈರ್ಯವನ್ನೇ ಕಸಿದುಕೊಂಡು ಹೋದನು. ಈಗ ನನ್ನ ಹೆತ್ತ ತಾಯಿ ದೊಡ್ಡ ಬಾಣವನ್ನು ತೊಡಬೇಡವೆಂದು ನನ್ನಿಂದ ವಾಗ್ದಾನವನ್ನು ಪಡೆಯುತ್ತಿರುವಳು. ದೈವ ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ ಮಾಡಲಿ, ಪೌರುಷ ಇರುವವರೆಗೂ ಆ ನನ್ನ ಸ್ವಾಮಿಗಾಗಿಯೇ ಹೋರಾಡಿ ಮುಡಿಯುವೆನು. ಉಳಿದದ್ದು ದೈವೇಚ್ಛೆ. ಅಮ್ಮ, ಎತ್ತ ಕರುಳಿನ ಬಾಧೆಯನ್ನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲಲ್ಲೆ, ಕಟ್ಟ ಕಡೆಯೋಳು ಕರ್ಮದಾದಿಗೆ ಕಾಲಿಡಲಲ್ಲೆ. ಇದೋ ನೀಡುವೆನು ಭಾಷೆಯನ್ನು, ಬಿಡು ಚಿಂತೆಯ ಜನನೇ. ಶ್ರೀಕೃಷ್ಣನ ಕುಟಿಲೋಪಾಯಗಳೆಲ್ಲವೂ ಫಲಿಸಿ ಇನ್ನು ನಮಗೆ ಈ ಯುದ್ಧದಲ್ಲಿ ಜಯವಿಲ್ಲ. ನಿಮ್ಮ ಆಶಯವೂ ಇದ್ದಂತಾಗಲಿ. ನೀನಿನ್ನು ಹೋಗಿ ಬಾ ತಾಯಿ. ಹೋಗಿ ಬರಲಿ. ಅಮ್ಮ, ಸ್ವಲ್ಪ ಹೀಗೆ ಬಾ. ಅಮ್ಮ, ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ ತಾಯಿ? ನಿನ್ನದೊಂದು ಮಾತು? ಅದೇನೆಂಬುದನ್ನು ಹೇಳು ಮಗನೇ. ಅಮ್ಮ, ಎತ್ತ ತಾಯಿಯ ಪ್ರಥಮ ದರ್ಶನವೂ ಇಂದಾಯಿತು. ಬಹುಶಃ ಅಂತಿಮ ದರ್ಶನವೂ ಹಿಂದೆ ಎಂದು ತೋರುತ್ತಿರುವುದು. ಮತ್ತೆ ನಿನ್ನನ್ನು ಕಾಣುವ ಭಾಗ್ಯವೂ ನನಗೆ ಲಭಿಸುವುದು. ಆದ್ದರಿಂದ ಈ ಮಹಾಭಾರತ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ದಯಮಾಡಿ ಯಾರಲ್ಲಿಯೂ ತಿಳಿಸಬೇಡ ತಾಯಿ. ಒಂದು ವೇಳೆ ನಾನೇನಾದರೂ ಯುದ್ಧದಲ್ಲಿ ಮೃತನಾದರೆ ದುಃಖಿಸಬೇಡ ತಾಯಿ. ನಾನೇನಾದರೂ ಯುದ್ಧದಲ್ಲಿ ಮೃತನಾದರೆ ಸತ್ಯಸಂಧನಾದ ಧರ್ಮರಾಯನಿಂದಲೇ ನನ್ನ ಕಾರ್ಯವನ್ನು ಮಾಡಿಸಬೇಕೆಂದು ಅಮ್ಮ ನಿನ್ನಲ್ಲಿ ವಿನಯದಿಂದ ಬೇಡಿಕೊಳ್ಳುತ್ತೇನೆ ತಾಯಿ. ಇಂತಹ
ಹಲೋ ಬಗೆ ಬಗೆಯ ಮಗನೇ ನಿನ್ನ ಮಗವನು ಯುಗದಿ ಕಾಣಬಹುದೇ ಮಗನೇ ನಿನ್ನ ಮಗವನು ಯುಗದಿ ಕಾಣಬಹುದೇ ಬಗೆ ಬಗೆಗಳು ನೊಂದು ಕಣ್ಣೀರಗಲಿ ಬಗೆ ಬಗೆಗಳು ನೊಂದು ಕಣ್ಣೀರಗಲಿ ಕಂದ ಮಗನೇ ಹೋಗಿ ಬರುವೆನು ಮಗನೇ ಹೋಗಿ ಬರುವೆನು ಮಗನೇ ಹೋಗಿ ಬರುವೆನು ಇನ್ನೇನು ವಿಜಯವಾಯಿತೆಂದು ಭಾವಿಸಿದೆನು. ಆದರೆ ದ್ರೋಣಾಚಾರ್ಯನ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯು ಭಂಗವಾಯಿತು. ಅಗ್ರಜ, ಆ ಯುವವನ್ನು ಬೆದರಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನೆ ದಿನ ನಾನು ಪ್ರಯತ್ನಿಸಿ ನಿರಾಸನಾಗಿ ಹಿಂತಿರುಗಿದ ಅಗ್ರಜ, ಕೃಷ್ಣ ಅರ್ಜುನರು ಇದ್ದ ಭೂಮಿಯಲ್ಲಿ ಮತ್ತೊಂದು ಪಾಸದಲ್ಲಿ ಕಾದಾಡಿದ್ರು. ಅವ್ರು ಹಿಂಬರುವ ಸಂಭವವೇ ಇಲ್ಲ. ಭೀಮಸೇನ, ಈಗ ಇದರ ಉಪಾಯವೇನು? ಅಗ್ರಜ, ನಾವು ಜಾಗೃತಾಗಿ ನಾವು ಪರಾಜಯವನ್ನು ಖಂಡಿತ ಅಡಿಲೇಬೇಕು. ಜಾಗೃತಾಗಿ ಒಂದು ಉಪಾಯವನ್ನು ಕಂಡುಹಿಡಿಯಲೇಬೇಕು. ಇಲ್ಲವಾದ್ರೆ ನಮಗೆ ಪರಾಜಯ ಖಂಡಿತ ಅಗ್ರಜ. ನಿಮ್ಮ ಕೈಯಲ್ಲಿ ಗದೆ ಇರುವಾಗ, ನನ್ನ ಕೈಯಲ್ಲಿ ಖಡ್ಗವಿರುವಾಗ, ನನ್ನ ಪೂಜ್ಯ ತಂದೆಯವರ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ. ಈಗ ನಮಗೆ ಒದಗಿರುವ ಅಂತಹ ಆಪತ್ತಾದರೂ ಏನು ದೊಡ್ಡಪ್ಪ? ಕುಮಾರ ಅಭಿಮನ್ಯು, ದ್ರೋಣಾಚಾರ್ಯನ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಮಗಿಲ್ಲ. ಕೌರವ ಯೋಧರಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು ಕುಮಾರ. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆಯ ಜ್ಯೇಷ್ಠ ಪಿತ. ಬಿಡೆ ಚಿಂತೆಯನ್ನು ತಡವ ಮಾಡ ನನಗೆ ಕೊಡು ನೀ ಅಭಯ. ಆಟಪ್ಪ. ಬಿಡೆ ಚಿಂತೆಯನ್ನು ತಡವ ಮಾಡ ನನಗೆ ಕೊಡು ನೀ ಅಭಯ.
ಅದಕ್ಕೆ ಅನುಮತಿಯನ್ನು ಕೇಳುವುದಕ್ಕಾಗಿಯೇ ನಾನಿಲ್ಲಿಗೆ ಬಂದಿರುವುದು. ನನಗೆ ಅನುಮತಿಯನ್ನು ಕೊಡಿ ದೊಡ್ಡಪ್ಪ. ಪಾಪು ಅಭಿಮನ್ಯು, ಪಾಪು, ನೀನು ನಮ್ಮ ವಂಶದ ಗೌರವ ಸ್ವರೂಪನೇ. ಕುಮಾರ ಅಭಿಮನ್ಯು, ನಿನ್ನಿಂದ ಈ ಕೆಲಸ ಆಗದು. ಹಾಗೂ ನಾವೆಲ್ಲರೂ ಜೀವಿಸಿದ್ದು ನಿನ್ನನ್ನು ಈ ಕೆಲಸಕ್ಕೆ ಕಳಿಸುವುದು ಲೋಕಾಭಿಮತ ಎನಿಸದು ಕುಮಾರ. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವಿರಾ? ಏಳೆಯ ಹಾವಿನ ಮರಿಯು ಸರ್ಪದಾಯಕವಲ್ಲವೇ? ಆನೆಯು ಗಾತ್ರದಲ್ಲಿ ದೊಡ್ಡದಾದ ಮಾತ್ರಕ್ಕೆ ಸಿಂಹದ ಮುಂದೆ ಸರಸವಾಡಬಲ್ಲದೆ? ಈ ನಿಮ್ಮ ಮುಂದೆ ಇರುವ ದೇಹವು ಚಿಕ್ಕದಾಗಿರಬಹುದು, ಆದರೆ ಅದರೊಳಗಿರುವ ಜೀವ ಜ್ಯೋತಿಯು ಚಿಕ್ಕದಲ್ಲ. ಅದು ತನ್ನ ಮಹತ್ ಪ್ರಕಾಶದಿಂದ ಕುರುಕ್ಷೇತ್ರವನ್ನೇ ಬೆಳಗಲು ಅನುಮತಿಯನ್ನು ಮಾಡಿಕೊಡಿ. ಎನ್ನನ್ನು ಮಗನಾಗಿ ಪಡೆದ ಧನಂಜಯನು ನಾನು ಮಾಡುವ ಸಾಹಸವನ್ನು ನೋಡಿ ಅಭಿಮಾನದಿಂದ ತಲೆದೂಗಲಿ. ನನ್ನ ತಾಯಿ ಸುಭದ್ರೆಯು ಆನಂದಾಶ್ರುತವನ್ನು ಸುರಿಸಲಿ. ಯೋಗ್ಯಾವಸಾರವು ದೊರೆತಾಗ ಹೋರಾಡಿ ಕೀರ್ತಿಶಾಲಿಯಾಗುವುದು ಶಾಸ್ತ್ರದ ನಿಯಮ. ಮರಣ ಕಂಜಿ ಹಿಡಿದ ಖಡ್ಗದಿಂದ ಅಡಿಗೆ ಮನೆಯಲ್ಲಿ ಕುಳಿತು ಕಾಯಿ ಪಲ್ಯಗಳನ್ನು ಕತ್ತರಿಸುತ್ತಾ ಕುಳಿತುಕೊಳ್ಳುವುದಕ್ಕಲ್ಲ ದೊಡ್ಡಪ್ಪ. ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ಆ ಚಕ್ರವ್ಯೂಹವನ್ನು ಭೇದಿಸುವ ಉಪಾಯವನ್ನು ಅರಿತಿರುವೆನು. ಅದರ ಉಪಯೋಗಕ್ಕೆ ತಕ್ಕ ಅವಕಾಶವೇ ದೊರೆತಿದೆ. ಅದನ್ನು ವ್ಯರ್ಥ ಮಾಡಬೇಡಿ. ನನಗನುಮತಿಯನ್ನು ಕೊಡಿ ದೊಡ್ಡಪ್ಪ. ಆಗ ತಿಳಿಯುವಿರಿ ಪಾರ್ಥನ ಮಗ ಪಾರ್ಥನಂತೆಯೇ ಪರಾಕ್ರಮಶಾಲಿ ಎಂದು. ಅಗ್ರಜ, ಅಭಿಮನ್ಯು ಪ್ರಾರ್ಥನೆಯು ನಿರಾಕರಿಸಬೇಡ. ಅದಿರಿಸಿ ಬಂದೊದಗಿದ ಸಹಾಯವನ್ನು ಬಿಡುವುದು ಉಚಿತವಲ್ಲ ಅಗ್ರಜ. ಭೀಮಸೇನ, ನೀನಿಷ್ಟದಂತಾಗಲಿ. ಈ ಪ್ರಿಯ ಬಾಲಕನ ಪ್ರಾಣ ಪದಕವನ್ನು ನಿನ್ನ ಕೈಯಲ್ಲಿಡುವನು. ಯುದ್ಧರಂಗದಲ್ಲಿ ಇವನನ್ನು ಕ್ಷಣ ಮಾತ್ರವೂ ಬಿಟ್ಟಿರಲಾಗದು. ಕುಮಾರ ಅಭಿಮನ್ಯು, ವಿಜಯಶಾಲಿಯಾಗಿ ನಿರುಗು. ದ್ರೋಣಾಚಾರ್ಯನ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪವ್ಯೂಹವಾಗಲಿ. ಹೋಗಿ ಬಾ ಕುಮಾರ. ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವು ನನಗೆ ವಜ್ರ ಕವಚದಂತೆ ರಕ್ಷಿಸಿಕೊಂಡಿರಲು ಭಯವೆಲ್ಲಿರುವುದು ದೊಡ್ಡಪ್ಪ. ನಾನೀಗಲೇ ಹೋಗಿ ಬರುವೆನು. ಅಭಿಮನ್ಯು, ದೊಡ್ಡಪ್ಪ. ಮುಗಿಲಿ
ದೇವನ ದರ್ಶನಕ್ಕಾಗಿ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೆನು. ಈ ದಿನ ಅದು ಲಭಿಸಿತು ಸ್ವಾಮಿ. ಉತ್ತರ, ಪ್ರಿಯ, ನಿನ್ನ ದೇವನ ದರ್ಶನವೇನೋ ಹೊಂದಿದೆ, ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನೂ ಸಿದ್ಧಪಡಿಸಿರುವೆ. ಉತ್ತರ, ಇದೇನು ಸ್ವಾಮಿ, ನನ್ನ ಸರ್ವಸ್ವವನ್ನು ನಿಮ್ಮದಾಗಿ ಅರ್ಪಿಸಿರುವಾಗ ಇನ್ನು ನನ್ನದಾಗಿ ಏನು ಉಳಿದಿದೆ? ನಾನು ಬಯಸಿದ್ದು ನಿನ್ನ ಹೃದಯದ ಪ್ರೇಮ. ಉತ್ತರ, ಓಹೋ, ಅದು ಮೊದಲಿನಿಂದಲೂ ನಿಮ್ಮದೇ ಆಗಿದೆ, ಪುನಃ ಕೊಡುವ ಅಗತ್ಯವಿಲ್ಲ. ನಾನದನ್ನು ಬಲ್ಲೆನೂ ಪ್ರೇಯಸಿ, ಆದರೆ ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸದಾಗಿ ಪಡೆಯಬೇಕೆಂಬ ಬಯಕೆ ನನ್ನದು. ಉತ್ತರ, ಆಹಾ. ಪ್ರಾಣೇಶ್ವರ. ಸವಿ ಪ್ರೇಮ ಬನದ ಸುಖ, ಸವಿ ಪ್ರೇಮ ಬನದ हाल ಉತ್ತರ, ಸ್ವಾಮಿ, ಅತ್ತ ನೋಡು, ವಸಂತದ ಬಳ್ಳಿಯು हाल ಹೊಸ ಹೊಸ ಹೂಗಳಿಂದ हालो ಸೃಷ್ಟಿಕರ್ತನನ್ನೇ ಆರಾಧಿಸುವು. ಪಕ್ಷಿಗಳು ಹೊಸ ಹೊಸ ಗಾನದಿಂದ ಪ್ರಕೃತಿಯನ್ನೇ ನಲಿಸುತ್ತವೆ. ಅಲ್ಲದೆ ಸರ್ವ ಸಾಕ್ಷಿಯಾದ ಸೂರ್ಯದೇವನು
ಹೊಸ ಹೊಸ ಕಾಂತಿಯಿಂದ ಜಗತ್ತನ್ನೇ ಬೆಳಗುವನು. ಆಹಾ. ಪ್ರೇಮದ ವಿಚಾರವೂ ಹಾಗೆ ಅಲ್ಲವೋ ಉತ್ತರ? ಹೇಗೆ ಸ್ವಾಮಿ? ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ಪುನಃ ವಿರಹ. ಈ ವಿರಹ ಮತ್ತು ಸಮ್ಮಿಲನಗಳ ಉಭವ ಭಾವಗಳ ಆಕರ್ಷಣ ವಿಕರ್ಷಣಗಳೇ ಪ್ರೇಮದ ಜೀವ ಹೃದಯೇಶ್ವರಿ. ಸ್ವಾಮಿ, ನಿನ್ನೆಯ ದಿನ ನಾವು ವಿಯೋಗ ತೀವ್ರ ಶೋಕದಿಂದ ದಗ್ಧರಾಗಿದ್ದೆವು. ಈ ದಿನ ಪುನಃ ಸಮೇತರಾಗಿರುವೆವು. ಈ ಆನಂದದ ಸುಪ್ರಭಾತದಲ್ಲಿ ಪುನಃ ನಿನ್ನ ಪ್ರೇಮದ ಪೂಜೆಯನ್ನು ಕೈಗೊಳ್ಳಬೇಕೆಂಬ ಬಯಕೆ ನನ್ನದು ಪ್ರೇಯಸಿ. ಆಹಾ, ದೇವರೇ ಪೂಜೆಯನ್ನು ಬಯಸಿದಾಗ ಈ ಭಕ್ತಳು ನಿರಾಕರಿಸಲು ಸಾಧ್ಯವೇ? ಎಷ್ಟೇ ಆದರೂ ನೀನು ಪ್ರೇಮದ ವಿಚಾರದಲ್ಲಿ ಪಂಡಿತನು. ನೀನು ಹೇಳಿದಂತೆ ಮಾಡುವೆನು ಸ್ವಾಮಿ. ಬನ್ನಿ ಪ್ರಾಣೇಶ್ವರ, ಈ ಪೀಠದಲ್ಲಿ ಕುಳಿತುಕೊಂಡು ನನ್ನ ಪ್ರೇಮಾರಾಧನೆಯನ್ನು ಸ್ವೀಕರಿಸಿದೇವ. ಪ್ರಾಣೇಶ್ವರ, ಏಕೋ ಎಂದೋ ಸ್ವಾಮಿ, ಏಕೋ ಎಂದೋ ಜುಮ್ಮೆಂದಿತು ಮನವು ಬೆಚ್ಚಿಕೊಂಡವು. ಆನಂದವೇ? ಸಂತೋಷವೇ? ಆಹಾ, ಏಕೋ ಎಂತೋ ಜುಮ್ಮೆಂದಿತು ಮನವು ಬೆಚ್ಚಿಕೊಂಡವು. ತೆರೆದು ಕಾಣೆಯೊಂದು ಅರಿಯೆನು ನಿನ್ನ ಸವಿಯುವ ಸುಖವಾಂತರ.
ವಿಶೇಷವಾಗಿ ಹೊಸ ಬಿಲ್ಲನ್ನು ತಂದಿರಲ್ಲ. ಆಹಾ, ಇಲ್ಲಿಯೇ ಇರುವುದು. ಸ್ವಾಮಿ, ಇದನ್ನೊಮ್ಮೆ ನಿಮಗೆ ತೆಗೆರಿಸಿ ನೋಡಲಿ. ಉತ್ತರ, ಈ ನಿನ್ನ ಕೋಮಲವಾದ ಕೈಗಳಿಗೆ ಯೋಗ್ಯವಾದ ಕಾರ್ಯ ಇದಲ್ಲ. ಆಹಾ, ಅನಂಗ ರಾಜಲಕ್ಷ್ಮಿ, ನಿನ್ನ ಸಖಿಯರು ತಿರುದು ತಂದ ಹೂಗಳನ್ನು ಎದೆಯೇರಿಸು. ರೂಪುಗೊಂಡ ರತಿ ಚಂಚಲ ಕಟಾಕ್ಷ ಬಾಣಗಳನ್ನು ಹೂಡು. ಹೇ ಮನ್ಮಥ ಶಾಯಿನಿ, ನಿನ್ನ ಹೃದಯದಲ್ಲಿ ನನಗಾಶ್ರಯವನ್ನು ಕೊಡು. ಅಬ್ಬಬ್ಬಾ ಅಬ್ಬಬ್ಬಾ, ಒಂದೇ ಉಸಿರಿನಲ್ಲಿ ಎಷ್ಟೊಂದು ಪ್ರೇಮದ ಮಾತುಗಳು. ಪ್ರಪಂಚದಲ್ಲಿ ಸೃಷ್ಟಿಕರ್ತರು ಇಬ್ಬರೆಂದು ತೋರುತ್ತಿರುವುದು. ಯುದ್ಧವನ್ನು ನಿರ್ಮಿಸಿದ ಹೃದಯಹೀನನಾದ ವಿಧಿಯೇ ಬೇರೆ. ಹಾಸ್ಯಪ್ರಿಯೆ ಗಾನಮಯಿಯಾದ ಉತ್ತರಿಯನ್ನು ನಿರ್ಮಿಸಿದ ಕಲಾವಿದನಾದ ವಿಧಾತನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ಪ್ರಪಂಚಗಳು ಹಾಗಲ್ಲ ಪ್ರಾಣೇಶ್ವರ, ನಿಜವನ್ನು ನಾನು ಹೇಳುವೆನು. ಒಬ್ಬನಾದ ವಿಧಾತನು ಇಬ್ಬರು ಉತ್ತರೆಯನ್ನು ನಿರ್ಮಿಸಿರುವರು. ಹಾಸ್ಯಮೀಯಾದ ಗಾನಶೀಲಿಯಾದ ಉತ್ತರೆಯನ್ನು ನೀನಿದುವರೆಗೂ ನೋಡಿರಬೇಕು. ವೀರಪತ್ನಿಯಾದ ವೀರಾಂಗನೆಯಾದ ಉತ್ತರೆಯನ್ನು ನೀನೀಗ ನೋಡುವೆ. ಹೋಗು ತರುಣವೀರ, ಯುದ್ಧವು ಕ್ಷತ್ರಿಯರ ಧರ್ಮ. ನೀನಾ ಧರ್ಮವನ್ನು ಪಾಲನೆ ಮಾಡು. ಹಾಗಾದರೆ ನಿನಗಾವ ಗೌರವವಿಲ್ಲ. ಹಾಗಾದರೆ ನನ್ನನ್ನು ಸಂತೋಷ ಚಿತ್ತಳಾಗಿ ಕಳಿಸಿಕೊಡಬಲ್ಲೆಯ? ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲವೇ? ದುಃಖಿಸುವುದಿಲ್ಲ ಸ್ವಾಮಿ. ಮನಸ್ಸಿನಲ್ಲಿ ಎಲ್ಲ ದುಃಖವನ್ನು ಮುಚ್ಚಿಟ್ಟು
ಬೇಡುವುದು ಏನನ್ನೂ ಈಶ್ವರ. ಸ್ವರ್ಣದ ಪುತ್ತಳಿಯಲ್ಲಿ ಸಿರೀಸದ ಮಾರ್ಧವ, ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ. ಧನ್ಯ ಉತ್ತರ ಧನ್ಯ. ಆರ್ಯಾವರ್ತದಲ್ಲಿ ನೀನು ನಾರಿ ರತ್ನಳೆ. ನೀನು ಕ್ಷತ್ರಿಯ ರತ್ನ ಪ್ರಭು. ಯುದ್ಧವು ನಿನ್ನ ಕೀರ್ತಿ, ಗೌರವ, ಸಂಪತ್ತು. ಹಾಗಾದರೆ ನಿನಗಾವ ಗೌರವವಿಲ್ಲವೋ ಉತ್ತರ? ಈ ದಿನ ಎಷ್ಟೋ ಜನ ವೀರ ಮಾತೆಯರು, ವೀರ ಪತ್ನಿಯರು ತಮ್ಮ ಹೃದಯದ ದುಃಖವನ್ನು ಅಡಗಿಟ್ಟಿಸಿಕೊಂಡು ಕಣ್ಣೀರನ್ನು ಭೂಮಿಗೆ ಚೆಲ್ಲದೆ ಸಾಹಸಮುಖಿಯಾಗಿ ಪತಿ ಪುತ್ರರಿಂದ ಬೀಳ್ಕೊಂಡಿರುವರು. ಅವರಿಗಾವ ಗೌರವವಿಲ್ಲವೋ ಉತ್ತರ? ಇರುವುದು ಪ್ರಾಣೇಶ್ವರ. ಪತಿಯು ರಣಾಂಗಣದಲ್ಲಿ ಮಡಿದಾಗ ಆತನ ಗೌರವದಿಂದ ದರ್ಪಿತಳಾಗದ ಮಡದಿಯಾರು. ಶತ್ರು ಮಧ್ಯದಲ್ಲಿ ಪುತ್ರನ ಸಾಹಸ ವರ್ಣೆಯನ್ನು ಕೇಳಿ ಆನಂದ ಭಾಷ್ಪ ಸುರಿಸಿದ ಮಾತೆಯಾರು. ಪುರುಷರ ಗೌರವವೇ ಸ್ತ್ರೀಯರ ಗೌರವ, ಅದೇ ಜೀವನದ ಸರ್ವಸ್ವ. ಪ್ರೇಯಸಿ, ಹಾಗಾದರೆ ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ನಾನೊಂದು ವೇಳೆ ಪ್ರಾಣತ್ಯಾಗ ನನಗೋಸ್ಕರ ಅಳುವುದಿಲ್ಲವೆಂದು ಹೇಳು. ಅಳುವುದಿಲ್ಲ ಸ್ವಾಮಿ. ನಿಮ್ಮ ಆಜ್ಞೆಯನ್ನು ಮೀರಿ ಒಂದು ತೊಟ್ಟು ಕಮ್ಮನೆಯೂ ಈ ಭೂಮಿ ಮೇಲೆ ಬಿದ್ದರು ಆ ಕ್ಷಣವೇ ನನ್ನ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣದಡಿ ಅರ್ಪಿಸುವೆನು. ಆಹಾ, ಎಂತಹ ಪ್ರೇಮದ ಮಾತು! ನಿನ್ನಂತಹ ಸುಕೋಮಲ ಸುಮಧುರ ಕೋಮಲಾಂಗಿಯನ್ನು ಪಡೆದ ನಾನೇ ಭಾಗ್ಯಶಾಲಿ ಉತ್ತರ. ನಿಮ್ಮನ್ನು ಪಡೆದ ನಾನು ಭಾಗ್ಯಶಾಲಿಯಳು. ಎಲ್ಲಿ ಈ ನಿನ್ನ ನಗುಮುಖದಿಂದ ನನ್ನನ್ನು ಬಾರಿ ಆಲಂಗಿಸು.
ಸ್ವಾಮಿ. ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಆ ಕುರು ವೀರನನ್ನು ಒಂದು ಸಲ ತೋರಿಸು ವಾಸುದೇವ. ನಿನ್ನ ಇಚ್ಛೆ ಪಾರ್ಥ. ವಿಜಯ ವಿಜಯ ಜವದೊಳ್ ವೀಕ್ಷಿತೈ ಮೆರವಿ ರಣಭುವಿಯ ಪರಿಯ ವಿಜಯ ವಿಜಯ ಜವದೊಳ್ ವೀಕ್ಷಿತೈ ಮೆರವಿ ರಣಭುವಿಯ ಪರಿಯ ವಿಜಯ ಮಹಾಭೀಕರ ಜಯ ಧ್ವನಿವರ ಸಹಸ್ರ ಕೃಪಾಲು ಭಯಂಕರ. ಪಾರ್ಥ, ಮಹಾಭೀಕರ ಜಯ ಧ್ವನಿವರ ಸಹಸ್ರ ಕೃಪಾಲು ಭಯಂಕರ ಮಹಾರಥಿಕ ಬಹುಪಾದಾತಿ ಪರಿವೃತ ಮಹಾರಥಿಕ ಬಹುಪಾದಾತಿ ಪರಿವೃತ ಮಹೋದ್ಧಾರಿ ಭಟ ಸಮಂತಾಂತ ವಿಜಯ ವಿಜಯ ಜವದೊಳ್ ವೀಕ್ಷಿತೈ ಮೆರವೆ ರಣಭುವಿಯ ಪರಿಯ ವಿಜಯ ಅಹಿತ ನಿವಹಯುತ ದುರುಗ ಗಜಸಹಿತ ಮೆರವ ವಿಭವ ಉದಿತ. ಅಹಿತ ನಿವಹಯುತ ದುರುಗ ಗಜಸಹಿತ ಮೆರವ ಮುದಿತ ವಿಭವ. ಗೃಹಿಣಿ ರೋಚಿ ಕುಲ ಮಹಾದಿನಿಖಿಲ ಗೃಹಿಣಿ ರೋಚಿ ಕುಲ ಮಹಾದಿನಿಖಿಲ ಶುಭ ಭರಿತ ಗುರು ವಿಜಯ ಪರಿಕಲಿತ ಶುಭ ಭರಿತ ಗುರು ವಿಜಯ ಪರಿಕಲಿತ ವಿಜಯ ವಿಜಯ ಜವದೊಳ್ ವೀಕ್ಷಿತೈ ಮೆರವೆ ರಣಭುವಿಯ ಪರಿಯ ವಿಜಯ. ನೋಡು ಪಾರ್ಥ, ಕೌರವನ ಚತುರಂಗ ಬಲ ಸಮೇತವಾದ ಸೈನ್ಯದಳವು ಪ್ರಚಂಡ ಚಂಡಮಾರುತದಂತೆ ವಿನ್ವಿತವಾದ ಸಾಗರದಂತೆ ಕಾಣುತ್ತಿದೆ. ಇತ್ತ ನೋಡು ಪಾರ್ಥ, ದುರ್ಯೋಧನನು ತನ್ನ ಪ್ರಿಯರಾದ ಕರ್ಣ ದುಶ್ಯಾಸನರೊಡನೆ ಸೇರಿ ಸೇನಾ ರಚನೆಯನ್ನು ಪರಿಪಾಲಿಸುತ್ತಿರುವನು. ಅವನ ಹಿಂದೆಯೇ ಶಕುನಿ ಜಯದ್ರಥನು. ಇವರೊಡನೆ ಕೌರವನ 99 ಮಂದಿ ಸಹೋದರರು. ಅವರುಗಳ ಹಿಂದೆಯೇ ಕೌರವನ ಮಕ್ಕಳಿರುವರು. ಅವರುಗಳ ರಕ್ಷಣೆಗಾಗಿ ಧನುರ್ಧಾರಿಯಾಗಿ ನಿಂತಿರುವವರೇ ದ್ರೋಣಾಚಾರ್ಯರು. ಅರ್ಜುನ, ಇತ್ತ ನೋಡು, ವಲ್ಕಲಧಾರಿಯಾಗಿ ಗಂಭೀರ ಮುಖಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮನು. ಅರ್ಜುನ, ಇತ್ತ ನೋಡು, ಶ್ವೇತವಸನಧಾರಿಯಾಗಿ ವಜ್ರ ಖಚಿತ ಮಣಿಮಕುಟದಲ್ಲಿ ಪರಿಶೋಭಿಸುತ್ತಿರುವ, ನೆರೆಗೂದಲಿನಿಂದ ಪರಿಶೋಭಿಸುತ್ತಿರುವ ಆ ಮಹಾಪುರುಷನೇ ಭರತ ವಂಶದ ಕೀರ್ತಿ ಜ್ಯೋತಿಯು. ಆತನೇ ನಿಮ್ಮ ಪೂಜ್ಯನಾದ ಪಿತಾಮಹನು. ಅರ್ಜುನ, ನೀನು ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೊಂದು ಸಾರಿ ನಮಸ್ಕರಿಸು. ಆಜ್ಞೆ ಮಾಧವ. ಪಿತಾಮಹ ಭೀಷ್ಮನ್ ಪಿತಾಮಹ, ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ಪರಮಾತ್ಮ, ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ಏನೆಂದು ತಿಳಿಸಲಿ? ಮಿತ್ರ, ಏಕೆ ವಿಚಲಿತನಾಗಿರುವೆ? ಗುರು ಭಾಗವತ
ಹೇಳಲಿ ದೇವ? ಹಲೋ ಹಲೋ ರಥವನ್ನು ಹಿಂತಿರುಗಿಸು, ನನಗೆ ಯುದ್ಧವೂ ಬೇಡ. ಅರ್ಜುನ, ಇಂತಹ ವಿಷಮ ಸಮಯದಲ್ಲಿ ಇಂತಹ ಕಶ್ಮಲ ಭಾವವು ನಿನ್ನಲ್ಲಿ ಏಕೆ ಹುಟ್ಟಿತು ಪಾರ್ಥ? ಕ್ಷತ್ರಿಯ ವೀರನಾಗಿ ಜನಿಸಿ ಅನಾರ್ಯನಂತೆ ವರ್ತಿಸುತ್ತಿರುವೆಯ? ತೆರೆದ ಸ್ವರ್ಗದ ಬಾಗಿಲನ್ನು ಬಿಟ್ಟು ನರಕದ ಮಾರ್ಗವನ್ನು ಹಿಡಿಯಬೇಡ. ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಪರಮಾತ್ಮ, ಒಂದು ಸಾರಿ ಕುರು ಸೈನ್ಯದ ಕಡೆಗೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು, ಇವರುಗಳ ಮೇಲೆ ಬಾಣವನ್ನು ತೊಡುವುದೇ? ಸಾರ್ವತ್ಸವಾದ ಧರ್ಮವನ್ನು ನಾಶ ಮಾಡಲು ನನ್ನಿಂದ ಸಾಧ್ಯವಿಲ್ಲ ದೇವ. ಯಾರನ್ನು ಯಾರು ವಧಿಸುವುದು ಪಾರ್ಥ? ಅಳುವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸುಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಮತ್ತೊಂದು ದೇಹವನ್ನು ಆಶ್ರಯಿಸುವನು. ಈ ಭೀಷ್ಮ, ದ್ರೋಣ, ನೀನು, ನಾನು ಸಹ ಅನೇಕ ಸಾರಿ ಈ ಇಹಲೋಕದಲ್ಲಿ ಜನ್ಮಧಾರಣೆ ಮಾಡಿರುವೆವು. ನನಗೆ ಅವುಗಳ ನೆನಪಿರುವುದು ನಿನಗಿಲ್ಲ ಅಷ್ಟೇ. ಯುದ್ಧವು ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ನೀನು ಪರಿಪಾಲನೆ ಮಾಡು ಪಾರ್ಥ. ಪರಮಾತ್ಮ, ಯುದ್ಧದ ಹೊರತಾಗಿ ಕ್ಷತ್ರಿಯರಿಗೆ ಮತ್ತೆ ಯಾವ ಧರ್ಮವಿಲ್ಲವೇ ದೇವ? ಅರ್ಜುನ, ಸ್ವಧರ್ಮ ಪಾಲನೆಗಾಗಿ ಪ್ರಾಣಗಳನ್ನಾದರೂ ತ್ಯಾಗ ಮಾಡಬಹುದು. ಆದರೆ ಪರಧರ್ಮ ಅವಲಂಬನವು ಅನರ್ಥಕಾರಿ. ಅರ್ಜುನ, ನೆನಪಿರಲಿ, ಇದು ಧರ್ಮಯುದ್ಧ. ನೀನೀ ಯುದ್ಧದಿಂದ ವಿಮುಖನಾದರೆ ಸ್ವಧರ್ಮ ಪಾಲನೆಯನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ. ಅಜ್ಞಾನದಿಂದ ಕರ್ಮಭ್ರಷ್ಟನಾಗಬೇಡ ಪಾರ್ಥ. ಪರಮಾತ್ಮ, ಈ ಯುಗದಲ್ಲಿ ನನ್ನ ಕರ್ಮವೇನು? ನನಗೊಂದು ದಾರಿಯನ್ನು ತೋರಿಸು. ಅರ್ಜುನ, ಕರ್ಮವು ಮಾನವ ಜೀವನದ ರಾಜಮಾರ್ಗ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯು, ಪರದಲ್ಲಿ ಸ್ವರ್ಗವನ್ನೂ ಗಳಿಸುವೆ. ಪರಮಾತ್ಮ, ನೀನು ಯಾರು? ಇಹಲೋಕದಲ್ಲಿ ನಿನ್ನ ವಿದ್ಯುದ ಕರ್ಮವೇನು? ಅರ್ಜುನ, ನಾವಿಬ್ಬರು ಅನೇಕ ಸಾರಿ ಈ ಇಹಲೋಕದಲ್ಲಿ ಜನ್ಮಧಾರಣೆಯನ್ನು ಮಾಡಿರುವೆವು. ನನಗೆ ಅವುಗಳ ನೆನಪಿರುವುದು ನಿನಗಿಲ್ಲ ಅಷ್ಟೇ. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವುಗಳೇ ನನ್ನ ಅವತಾರದ ಉದ್ದೇಶ. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಅರ್ಜುನ, ನಾನು ಮಾಯಾರೂಪಿ ಧರಿತ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ವಿಶ್ವ ಪ್ರಪಂಚವನ್ನೇ ವ್ಯಾಪಿಸುವೆನು. ಅರ್ಜುನ, ನಾನು ದೇವತೆಗಳಲ್ಲಿ ಇಂದ್ರನು, ಪರ್ವತಗಳಲ್ಲಿ ಮೇರುವು, ವೇದಗಳಲ್ಲಿ ಸಾಮವು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವೂ ಆಗಿರುವೆನು. ಅದರಲ್ಲೊಂದಂಶದಿಂದ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುವೂ ಪಾರ್ಥ. ನನ್ನ ವಿಭೂತಿಗಳು ಅನಂತ, ಅಗಣ್ಯ, ಅಬೋಧ. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಅಂಧಕಾರವೂ ಹರಿಯಿತು. ಏ ಯೋಗೇಶ್ವರ, ನಿನ್ನ ಈಶ್ವರ ರೂಪವನ್ನು ತೋರಿಸಿ ನನಗೊಂದು ದಾರಿಯನ್ನು ತೋರಿಸಿದೇವ. ತಥಾಸ್ತು ಪಾರ್ಥ. ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ನಿಮಿತ್ತ ಮಾತ್ರಕ್ಕೆ ನನ್ನ ಸಹಾಯಕನಾಗು. ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಗಳಿಸು. ಆವಯೋಚನೆಯು ಬೇಡ ಪಾರ್ಥ, ಅವರವರ ಕರ್ಮಾನುಸಾರ ಹುಟ್ಟಿದವ ಮರಣಿಸಲೇಬೇಕು, ಮರಣಿಸಿದವ ಮತ್ತೆ ಹುಟ್ಟಲೇಬೇಕು. ಬರುವವನು ನೀನಲ್ಲ, ಸಾಯುವವನವನಲ್ಲ. ಪರಿವರ್ತನೆ ಜಗದ ನಿಯಮ.
ಅಚಿಂತ್ಯ ನಾನೇ ಅಧಮ್ಯ ನಾನೇ ಅಗೋಚರ ನಾನೇ ಆತ್ಮ ನಾನೇ ಸರ್ವಜೀವ ಸರ್ವಮೃಗ ಖಗನರ ಜೀವ ಸಂಕುಲವು ನನ್ನೊಳಗೆ. ಎಂತಹ ಭಯಂಕರವಾದ ರೂಪವಿದು. ಈ ಗುರುಬನು ಈ ಕಣ್ಣಿಂದಲೂ ನೋಡಲಾರನು ಪ್ರಭು. ಭಕ್ತಾಪರಾಧಿನ ಸುಮಧುರವಾದ ನಿನ್ನ ಮಂದಹಾಸವನ್ನು ತೋರಿಸಿದ್ದೇವ. ಭಯವನ್ನು ಬಿಡು ಪ್ರಾಣಸಕ. ಗದಾ ಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡು. ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿಯೂ ನನ್ನ ನಾವೆಯು ಪಥಭ್ರಷ್ಟವಾಗದಂತೆ ಸುರಕ್ಷಿತವಾಗಿ ದಡವನ್ನು ಸೇರಿಸಲು ನಾನು ಕಂಕಣಧಾರಿಯಾಗಿ ನಿಂತಿರುವೆನು. ಯದಾ ಯದಾ ಗ್ಲಾನಿರ್ಭವತಿ ಭಾರತ ಅಭ್ಯುದಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ 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 ರಾಮ ಜಯತು ಶ್ರೀರಾಮ ಸುನಾಮ ಅಮರ ವಿನುತ ಪದ ಅಮರ ವಿನುತ ಪದ ಅಮಿತ ಫಲಾಪ್ರದ ರಾಮ ಜಯತು ಶ್ರೀರಾಮ ಸುನಾಮ ರಾಮ 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 ರಾಕ್ಷಸ ಭೀಮ ರಾಮ 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 ರಾಕ್ಷಸ ಭೀಮ ರವಿ ಕುಲ ಸೋಮ ರವಿ ಕುಲ ಸೋಮ ರಾಜಲಲಾಮ ಪರಮ ಪುರುಷ ಹರಿ ಪರಮ ಪುರುಷ ಹರಿ ಮಾಧವ ಶ್ರೀ ರಘು ರಾಮ ಜಯತು ಶ್ರೀರಾಮ ಸುನಾಮ ಅಮರ ವಿನುತ ಪದಾಮಿತ ಫಲಾಪ್ರದ ರಾಮ ಜಯತು ಶ್ರೀ ರಾಮ ಸುನಾಮ. ಇಂದಿರಾರಮಣ ಗೋವಿಂದ, ಆಂಜನೇಯ ಸ್ವಾಮಿ ಪಾದಾರವೇ ಗತಿ ಗೋವಿಂದ, ಶನೇಶ್ವರ ಸ್ವಾಮಿ ಪಾದಾರವೇ ಗತಿ ಗೋವಿಂದ. ಹರನಂ ಪಾರ್ವತೀಪತೆ. ಶ್ರೀ 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 ಮಹೇಶ್ವರಮ್ಮ ಕೃಪಾಭೂಷಣ ನಾಟಕ ಮಂಡಳಿಗೆ ಶ್ರೀ 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 ಮಹೇಶ್ವರಮ್ಮ ಕೃಪಾಭೂಷಣ ನಾಟಕ ಮಂಡಳಿಗೆ ಶ್ರೀ 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 ಮಹೇಶ್ವರಮ್ಮ ಕೃಪಾಭೂಷಣ ನಾಟಕ ಮಂಡಳಿಗೆ ಏನೇ ಬರಲಿ ಏನೇ ಬರಲಿ ಏನೇ ಬರಲಿ